ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ಪುಟ್ಟ ಮಗಳು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಇವತ್ತು ನಮ್ಮ ಮನೆಯಲ್ಲಿ ಚಿಲ್ಲಿ ಪೌಡರ್ ಹಾಗೆ ಧನಿಯಾ ಪೌಡರ್ ಮಾಡಿಸ್ತಾ ಇದ್ದೀವಿ. ಸೊ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೆಲ್ಲನೂ ಒಂದಿನ ಮೊದಲು ತೊಗೊಂಡು ಬಂದು ಅದನ್ನೆಲ್ಲ ಒಣಗಿಸ್ಕೊಂಡು ಅದನ್ನೆಲ್ಲ ನೀಟ್ ಮಾಡಿ ಹುರಿಯುವಂಥ ಕ್ರಮ ಇದು. ಸೊ ಮೊದಲಿಗೆ ಕೆಲವು ಕಾಳು ಕೂಡ ನಾವು ಆ್ಯಡ್ ಮಾಡ್ತೀವಿ. ಜೀವನದಲ್ಲಿ ಮೊದಲನೇ ಸಾರಿ ಆಯಿತಾ ನಾನೇ ಎಲ್ಲನೂ ಹುರಿದು ಮಾಡ್ತಿರೋದು. ಯಾವತ್ತೂ ಕೂಡ ಅಮ್ಮ ಮಾಡ್ತಿದ್ರು. ಒಂದು ಖುಷಿ ಅಂತ ಹೇಳಿದರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ಚೆನ್ನಾಗಿ ಬಂದಿತ್ತು ಪೌಡ್ರು. ಸೊ ಮೊದಲಿಗೆ ಧನಿಯಾಗಳೆಲ್ಲನೂ ಅಂದರೆ ಕೊತ್ತಂಬರಿ ಬೀಜಗಳೆಲ್ಲನೂ ನೀಟಾಗಿ ಹುರ್ಕೊಳ್ಳೋಣ. ಇದು ತುಂಬ ಲೆಂತಿ ಪ್ರೊಸೀಜರ್ ಆಗಿರೋದ್ರಿಂದ ನಾವು ಒಲೆಯಲ್ಲೇ ಮಾಡ್ತೀವಿ. ಸೊ ಒಲೆನ ನೀಟಾಗಿ ಕಾವು ಹೊತ್ತಿಸಿ ಅಂದರೆ ಕೆಂಡಗಳೆಲ್ಲ ಹಾಕ್ಕೊಂಡು ಧನಿಯಾಗಳೆಲ್ಲ ಹುರ್ಕೊಂಡೆ. ಫಸ್ಟು ಒಂದೊಂದಾಗಿ ಎಲ್ಲನೂ ಹುರ್ಕೊತೀನಿ. ಧನಿಯನ್ನೆಲ್ಲ ಹುರ್ಕೊಂಡು ಟ್ರಾನ್ಸ್ಫರ್ ಮಾಡಿದ ನಂತರ ಅದೇ ಬಾಣಲಿಗೆ ಜೀರಿಗೆ ಮತ್ತು ಕಾಳುಮೆಣಸು ಕೂಡ ಹಾಕ್ಕೊಂಡು ಅದು ಅರೋಮಾ ಬರೋ ತನಕ ಫ್ರೈ ಮಾಡ್ಕೊತೀನಿ. ಯಾವುದೇ ವಸ್ತುಗಳನ್ನೂ ಕೂಡ ಯಾವುದೇ ಕಾರಣಕ್ಕೂ ಸೀಸಬಾರ್ದು. ನೆಕ್ಸ್ಟ್ ಮೆಂತ್ಯ ನೋಡಿ, ಅದು ಚಟಪಟ ಅಂತ ಸಿಡಿತಿದೆ. ಒಂದು 2 ಸ್ಪೂನ್ ಸಾಕು, ಜಾಸ್ತಿ ಆದರೆ ಕೈ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಸಾಸಿವೆ ನಾನು 100 ಗ್ರಾಮ್ ತಂದಿದ್ದೆ. 100 ಗ್ರಾಮಲ್ಲಿ 100 ಗ್ರಾಮ್ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಇದೆಲ್ಲ ಸ್ವಲ್ಪ ಕೈ ಬರೋವಂಥ ಚಾನ್ಸ್ ಜಾಸ್ತಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸಾಸಿವೆ ಕೂಡ ಅದು ಸಿಡಿದು ಒಂಥರ ಡಬಲ್ ಸೈಜ್ ಆಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಹುರ್ಕೊಂಡು ಅದನ್ನು ಹಾಕ್ಕೊಳ್ಳೋಣ. ಮತ್ತು ನೆಕ್ಸ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಲ್ವಾ, ಕೆಲವರು ಇದನ್ನೆಲ್ಲ ಹಾಕಲ್ಲ ಅಂದ್ಕೊತೀನಿ. ಬಟ್ ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲರೂ ಸೇಮ್ ಮಾಡ್ತಾರೆ. ನೆಕ್ಸ್ಟ್ ಇದು ಇವಾಗ ಫ್ರೈ ಆಗಿದೆ. ಎಲ್ಲವನ್ನು ಕೂಡ ಡ್ರೈ ಫ್ರೈಯೇ ಮಾಡ್ತಿರೋದು. ನೆಕ್ಸ್ಟ್ ಹಾಗೆ ಹೆಸರುಬೇಳೆ ಹೊಂಬಣ್ಣ ಬರೋ ತನಕ ನಾವು ಫ್ರೈ ಮಾಡೋಣ. ಗೊತ್ತಾಗುತ್ತಲ್ವ ಮಾಡುವಾಗ, ಹೊತ್ತಬಾರ್ದು ಒಟ್ಟಿನಲ್ಲಿ. ನೆಕ್ಸ್ಟ್ ಅದಾದ ನಂತರ ಕಡಲೆಬೇಳೆ ಕೂಡ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾವು ಯಾವುದು ಅಂದರೆ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊತಿದ್ದೀನಿ. ಅಂದರೆ ಅದರಲ್ಲೇ ನಾನು ಬಿಡಿಸ್ಕೊಂಬರೋದು. ಸೊ ಹಾಗಾಗಿ ಎಲ್ಲನೂ ಒಂದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಅರಿಶಿಣದ ಕೊಂಬು ಹಾಕಿದರೆ ಒಳ್ಳೆಯದು. ಅಂದರೆ ಅರಿಶಿಣ ಪುಡಿಗಿಂತ ಕೊಂಬು ಒಳ್ಳೆಯದು. ಅದನ್ನು ಸ್ವಲ್ಪ ಕೆಚ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಗಸಗಸೆ ಹಾಕಿದರೆ ಧನಿಯಾ ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ 50 ಗ್ರಾಮ್ ಗಸಗಸೆ ತಂದಿದ್ದೆ. ಅದನ್ನೆಲ್ಲ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಾದ ನಂತರ ಚಕ್ಕೆ ಕೂಡ ಒಂದು 50 ಗ್ರಾಮು. ಚಕ್ಕೆನ ಚೆನ್ನಾಗಿ ಉದ್ದುತ್ತಾ ಇದ್ದರೆ ಅದು ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಗಟ್ಟಿ ಚಕ್ಕೆನೇ ತುಂಬ ಒಳ್ಳೆಯದು, ಬಟ್ ಇದಷ್ಟು ಗಟ್ಟಿ ಇರಲಿಲ್ಲ. ಸೊ ಅದನ್ನು ಕೂಡ ನಾನು ಫ್ರೈ ಮಾಡಿ ಹಾಕ್ಕೊಂಡೆ. ನೆಕ್ಸ್ಟ್ ಹುರ್ಗಡ್ಲೆ ಆಲ್ರೆಡಿ ಡ್ರೈ ಇರುತ್ತೆ. ಸೊ ಅದನ್ನು ಸ್ವಲ್ಪನೇ ಬಿಸಿ ಮಾಡಿದರೆ ಸಾಕು. ನೆಕ್ಸ್ಟ್ ಲಾಸ್ಟಿಗೆ ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ. ಅದಾದ ನಂತರ ಕಡಲೆಕಾಳನ್ನ ನಾನು ಎಲ್ಲನೂ ಹಾಕಲ್ಲ, ಇದ್ರಲ್ಲಿ ಸ್ವಲ್ಪ ಹಾಕ್ತೀನಿ. ಇನ್ನು ಸ್ವಲ್ಪ ನಾವು ತಿನ್ನೋಕ್ಕೆ ಅಂತ ಹುರಿದಿದ್ದು. ಸೊ ಎಲ್ಲನೂ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದೇ ಪಾತ್ರೆಗೆ ಸ್ವಲ್ಪ ಮರಾಠಿ ಮೊಗ್ಗು ಮತ್ತು ಲವಂಗ ಹಾಗೆ ಏಲಕ್ಕಿಗಳೆಲ್ಲ ಹಾಕ್ಕೊತೀನಿ. ಸೊ ಇದು ರೆಡಿ ಆಯಿತು. ನೆಕ್ಸ್ಟ್ ಇದು ಬಿಡಿಸಿದಾಗ ಈ ಥರ ಬಂದಿತ್ತು. ಬನ್ನಿ ನೆಕ್ಸ್ಟು ಚಿಲ್ಲಿಗಳನ್ನ ಒಂದೇ ಫುಲ್ ಚೆನ್ನಾಗಿ ಒಣಗಿಸಿದ ನಂತರ ಅದರದ್ದು ತೊಟ್ಟಿರುತ್ತಲ್ವ, ತೊಟ್ಟನ್ನೆಲ್ಲ ಕಟ್ ಮಾಡ್ತೀವಿ ನಾವು ಯಾವತ್ತೂ ಕೂಡ. ತುಂಬ ಧೂಳಿತ್ತಾಯ್ತಾ, ನನಗೆ ತೊಳೆದು ಒಣಗಿಸ್ಬೇಕಂತ ಅನಿಸ್ತಿತ್ತು, ಅಷ್ಟೊಂದು ಧೂಳಿತ್ತು. ಸೊ ನೆಕ್ಸ್ಟ್ ಅಮ್ಮ ಇದನ್ನು ಹುರಿದಿದ್ದು, ಅಂದರೆ ನನಗೆ ಘಾಟ ಆಗಲ್ಲ ಅಂಥೇಳಿ ಅಮ್ಮ ನಿಧಾನಕ್ಕೆ ಹುರ್ಕೊಟ್ರು. ಸೊ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ನಾನು ಅದನ್ನೆಲ್ಲ ಪೌಡ್ರ್ ಮಾಡಿಸ್ಕೊಂಡು ಬಂದೆ. ಆ ಪೌಡ್ರ್ ಮಾಡಿಸ್ಕೊಂಡು ಬಂದಿರುತ್ತ ಅಮ್ಮ ಜರಡಿ ಮಾಡಿ ಒಂದು ಡಬ್ಬಕ್ಕೆ ತುಂಬಿಟ್ರು. ಇದು ಹೆಚ್ಚು ಕಮ್ಮಿ ನಮಗೆ 1 ಇಯರ್ ಬರುತ್ತೆ. ಈ ರೀತಿ ನಾವು ಮಾಡಿದಾಗ ಒಂದು ಡಬ್ಬದಲ್ಲಿ ತುಂಬಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಉಪ್ಪು ಹಾಕಿಟ್ರೆ ಅದು ಕಲರ್ ಚೇಂಜ್ ಆಗಲ್ಲ. ಮತ್ತು ಪೀರಿಯಡ್ಸ್ ಆದಾಗ ಕೂಡ ಮುಟ್ಟಿರೆ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.